ಹಲೋ ಎವ್ರಿವಾನ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಸುಹಾಸಿನಿ ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ಫ್ರೆಶ್ ಫ್ರೂಟ್ಸಲ್ಲಿ ಗ್ಲಾಸ್ ಕೇಕ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಡೆಫಿನೆಟ್ ಆಗಿ ಕಿಡ್ಸ್ಗೂ ಕೂಡ ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ, ಹಾಗೆ ತುಂಬ ಈಸಿ ಪ್ರಾಸೆಸಲ್ಲಿ ಮಾಡ್ಕೋಬೋದು. ಇದನ್ನು ಮಾಡೋದಕ್ಕೆ ಹಾರ್ಡ್ಲಿ 5 to 10 ಮಿನಿಟ್ಸ್ ಆಗುತ್ತೆ ಅಷ್ಟೇ. ಸೊ ಮನೇಲಿ ನಿಮ್ಮ ಹತ್ರ ಅವೈಲೇಬಲ್ ಇರೋ ಯಾವುದೇ ಫ್ರೂಟ್ಸ್ನ ಯೂಸ್ ಮಾಡಿಕೊಂಡು ಈ ಕೇಕ್ನ ನೀವು ಮಾಡ್ಬೋದು ಆ್ಯಂಡ್ ಅಷ್ಟೇ ಚೆನ್ನಾಗೂ ಇರುತ್ತೆ. ಸೊ ಖಂಡಿತ ಮನೇಲಿ ಟ್ರೈ ಮಾಡಿ, ಒಳ್ಳೆ ಕಾಂಪ್ಲಿಮೆಂಟ್ಸ್ ಬರೋದಂತೂ 100% ಪಕ್ಕ. ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಅಟ್ ಫಸ್ಟ್ ನಾನಿಲ್ಲಿ ಅಗಲವಾಗಿರುವಂತಹ ಒಂದು ಪ್ಯಾನಲ್ಲಿ ವಾಟರ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ಆ್ಯಕ್ಚುಲಿ ತುಂಬ ದೊಡ್ಡದಾಗಿ ಕೇಕ್ ಮಾಡ್ಕೋಬೇಕು ಅಂತಂದರೆ ವಾಟರ್ ನೀವು ಡಬಲ್ ಮಾಡ್ಕೋಬೇಕಾಗತ್ತೆ. ಸೊ ನಾನಿಲ್ಲಿ ತೋರಿಸಿರುವಂಥ ಸೈಜ್ ಎಷ್ಟಿದೆ ಅಂತ ನೀವು ನೋಡಿದ್ರಲ್ವಾ, ಅಪ್ರಾಕ್ಸಿಮೇಟ್ಲಿ ಒಂದು ಹಾಫ್ ಕೆ ಜಿ ಅಷ್ಟು ವೆಯ್ಟ್ ಬರುತ್ತೆ ಅದು. ಸೊ ಹಾಫ್ ಕೆ ಜಿಯಷ್ಟು ಕ್ವಾಂಟಿಟಿಗೆ ನಾನಿಲ್ಲಿ ಆ್ಯಡ್ ಮಾಡ್ಕೊಂಡಿರೋದು 4 ಕಪ್ಸ್ ಆಫ್ ವಾಟರ್. ಸೊ ವಾಟರ್ನ ಬಾಣಲಿಗೆ ಆ್ಯಡ್ ಮಾಡ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಚೈನಾ ಗ್ರಾಸ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಚೈನಾ ಗ್ರಾಸ್ ಹೇಗಾದರೂ ಕರಿಬೋದು. ಇದನ್ನು ಅಗರ್ ಅಂತಲೂ ಹೇಳ್ತಾರೆ. ನಮಗಿದು ಹುಲ್ಲು ರೀತಿ ಸಿಗುತ್ತೆ, ಇಲ್ಲಾಂದರೆ ಈ ರೀತಿ ಬೆಂಡ್ ಥರ ಕಾಣಿಸುತ್ತೆ. ಇದು ಪೌಡರ್ ರೀತಿಯಲ್ಲೂ ಸಿಗುತ್ತೆ ನಮಗೆ. ಸೊ ತುಂಬ ಕಡಿಮೆ ಪ್ರೈಸಲ್ಲಿ ಎಲ್ಲ ರಿಟೇಲ್ ಶಾಪ್ಸಲ್ಲೂ ಅವೈಲೇಬಲ್ ಇರುತ್ತೆ. ಸೊ ನಾನಿಲ್ಲಿ ವಾಟರ್ನ ತೀರಾ ಜಾಸ್ತಿ ಬಿಸಿ ಮಾಡಿ ಆ್ಯಡ್ ಮಾಡ್ಕೋತಾ ಇಲ್ಲ. ವಾಟರ್ ಆ್ಯಡ್ ಮಾಡ್ಕೊಂಡಿದ್ದ ತಕ್ಷಣವೇ ನಾನಿಲ್ಲಿ ಅಗರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಅದ್ರ ಜೊತೆಲೇ ನಾನು ಶುಗರ್ನು ಸಹ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಾನು ತೊಗೊಂಡಿರೋ 4 ಕಪ್ಸ್ ಆಫ್ ವಾಟರ್ಗೆ 2 ಕಪ್ಸ್ ಆಫ್ ಶುಗರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವು ಯಾವ ಕಪ್ಪಲ್ಲಿ ವಾಟರ್ನ ಮೆಷರ್ ಮಾಡ್ಕೊತೀರಾ ಸೇಮ್ ಕಪ್ಪಲ್ಲಿ ಶುಗರ್ನ ಮೆಷರ್ ಮಾಡ್ಕೊಳ್ಳಿ. ಸೊ 4 ಕಪ್ಸ್ ಆಫ್ ವಾಟರ್ಗೆ 2 ಕಪ್ಸ್ ಆಫ್ ಶುಗರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡಬೇಕಾಗತ್ತೆ. ಅಗರ್ ನಾವು ಆ್ಯಡ್ ಮಾಡಿರ್ತೀವಲ್ವ, ಅದನ್ನು ನೀವು ಸ್ಪೂನಲ್ಲಿ ಸ್ಪ್ರೆಡ್ ಮಾಡಿಲ್ಲ, ಹೊಡೆದಿಲ್ಲ ಅಂತಂದರೆ ಅದು ಹಾಗೆ ಬೆಂಡ್ ರೀತಿಯೇ ಇರುತ್ತೆ. ಅದು ವಾಟರಲ್ಲಿ ಚೆನ್ನಾಗಿ ಮಿಕ್ಸ್ ಆಗಿ ಹೊಂದ್ಕೊಂಡ್ಬಿಡುತ್ತೆ. ಸೊ ಅದನ್ನು ಕರಗಿದಾದಮೇಲೆ ಅಗರ್ ಏನು ಆ್ಯಡ್ ಮಾಡಿರ್ತೀವಲ್ವ, ಅದು ಕರಗಿದಾದಮೇಲೆ ಜಸ್ಟ್ ಒಂದು 5 to 8 ಮಿನಿಟ್ಸ್ ಅದನ್ನು ಬಾಯ್ಲ್ ಮಾಡಿಕೊಂಡ್ರೆ ಲೈಟಾಗಿ ತಿಕ್ ಕನ್ಸಿಸ್ಟೆನ್ಸಿಗೆ ಫಾರ್ಮ್ ಆಗುತ್ತೆ. ಲೈಟಾಗಿ ತಿಕ್ ಕನ್ಸಿಸ್ಟೆನ್ಸಿ ಬಂದಾಗ ಸ್ಟವ್ ಆಫ್ ಮಾಡಿ ಇದನ್ನು ಉಗುರು ಬೆಚ್ಚಗಾಗೋವರೆಗೂ ಕೂಲ್ ಮಾಡಿದ್ರೆ ಸಾಕು. ಕಂಪ್ಲೀಟಾಗಿ ಕೂಲ್ ಮಾಡಿದ್ರೆ ಇದು ಗಟ್ಟಿ ಆಗಿಬಿಡುತ್ತೆ. ಸೊ ಹಾಗಾಗಿ ಜಸ್ಟ್ ನೀವು ಸ್ಟಿರ್ ಮಾಡ್ತಾನೆ ಇರಬೇಕು, ಅಂದರೆ ಕಲಿಸ್ತಾನೆ ಇರಬೇಕು ಕೂಲ್ ಆಗೋವರೆಗೂ. ಈಗ ನಾನು ಈ ರೀತಿ ಯಾವುದಾದ್ರೂ ಒಂದು ಟಿನ್ ತೊಗೋಬೇಕು, ಅಂದರೆ ನಿಮಗೆ ಕಂಫರ್ಟಬಲ್ ಇರೋ ಯಾವುದೇ ಬಾಕ್ಸ್, ಯಾವುದೇ ಶೇಪ್ಸ್ದು ಈ ರೀತಿ ಒಂದು ಬಾಕ್ಸ್ನ ನೀವು ತಗೊಂಡು ಅದರಲ್ಲಿ ಅಟ್ ಫಸ್ಟ್ ನಾನು ಒಂದು ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೆ. ಅಂದರೆ ಇವಾಗ ಮಿಕ್ಸ್ಚರ್ ಏನು ಮಾಡ್ಕೊಂಡಿದ್ವಲ್ವ ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆ ನಾನು ಆವಾಗಲೇ ಹೇಳಿದ್ನಲ್ವ ಯಾವುದೇ ರೀತಿ ಫ್ರೂಟ್ಸ್ನ ನೀವು ಆ್ಯಡ್ ಮಾಡ್ಕೋಬೋದು. ಸೊ ನಾನಿಲ್ಲಿ ಆ್ಯಪಲ್, ಗ್ರೇಪ್ಸ್, ಮಸ್ಕ್ ಮೆಲನ್, ಪೊಮಗ್ರನೇಟ್ ಇಷ್ಟು ಫ್ರೂಟ್ಸ್ನ ತೊಗೊಂಡಿದ್ದೀನಿ. ಸೊ ನೀವು ಕಲರ್ಫುಲ್ ಆಗಿರೋ ಯಾವುದೇ ಫ್ರೂಟ್ಸ್ನೂ ಆ್ಯಡ್ ಮಾಡ್ಕೋಬೋದು. ಕಿವಿ ಫ್ರೂಟ್, ಡ್ರ್ಯಾಗನ್ ಫ್ರೂಟ್, ವಾಟರ್ಮೆಲನ್, ಆರೆಂಜ್, ಈ ಥರ ಕಲರ್ಫುಲ್ ಆಗಿ ಯಾವುದೇ ಫ್ರೂಟ್ಸ್ನ ನೀವು ಆ್ಯಡ್ ಮಾಡ್ಕೋಬೋದು. ತುಂಬ ಕಲರ್ಫುಲ್ ಆಗಿ ಇದ್ದಷ್ಟು ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ, ಹಾಗೆ ಅಷ್ಟೇ ಟೇಸ್ಟಿಯಾಗೂ ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ ಈ ರೀತಿ ಆ್ಯಪಲ್ನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಬೇಕಾದರೆ ಯಾವುದಾದ್ರೂ ಶೇಪ್ಸಲ್ಲಿ ಹಾರ್ಟ್ ಶೇಪ್ ಆಗಲಿ, ಸರ್ಕಲ್, ಸ್ಕ್ವೇರ್, ನಿಮಗೆ ಯಾವ ರೀತಿ ಬೇಕು ಅನಿಸುತ್ತೆ ಆ ರೀತಿ ಕಟ್ ಮಾಡಿಕೊಂಡು ರ್ಯಾಂಡಮ್ ಆಗಿ ಹೇಗಾದರೂ ಇಟ್ಕೋಬೋದು. ಸೊ ನಾನಿಲ್ಲಿ ಜಸ್ಟ್ ಅಂದರೆ ಇದು ಬೇಸಲ್ಲಿ ಯಾವ ರೀತಿ ಡೆಕೋರೇಟ್ ಮಾಡ್ಕೋತೀವಿ, ಕೇಕ್ ಎಲ್ಲ ಸೆಟ್ ಆದಮೇಲೆ ಫ್ಲಿಪ್ ಮಾಡಿದಾಗ ನಮಗೆ ಮೇಲೆ ಅದೇ ರೀತಿ ತುಂಬ ಅಟ್ರಾಕ್ಟಿವ್ ಡೆಕೋರೇಟಿವ್ ಆಗಿ ಕಾಣಿಸುತ್ತೆ. ಸೊ ಜಸ್ಟ್ ನಾನು ಈ ರೀತಿ ಜೋಡಿಸ್ಕೊತಾ ಇದ್ದೀನಿ. ಆದಷ್ಟು ಸೀಡ್ಲೆಸ್ ಗ್ರೇಪ್ಸ್ ತಗೊಳ್ಳೋದ್ರಿಂದ ಸ್ವಲ್ಪ ಚೆನ್ನಾಗಿರುತ್ತೆ. ಸೊ ತಿನ್ನೋವಾಗ ನಮಗೆ ಡಿಸ್ಟರ್ಬೆನ್ಸ್ ಥರ ಅನಿಸೋದಿಲ್ಲ. ಇದರಲ್ಲಿ ಬೇಕಾದರೆ ನೀವು ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡ್ಕೋಬೋದು, ಬಟ್ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡ್ಕೊಂಡಾಗ ನಿಮಗೆ ಅಷ್ಟೊಂದು ಕ್ರಂಚಿನೆಸ್ ಫೀಲ್ ಆಗೋದಿಲ್ಲ. ಇದನ್ನು ನಾವು ಫ್ರೀಸ್ ಮಾಡೋದ್ರಿಂದ, ಅಂದರೆ ರೆಫ್ರಿಜರೇಟ್ ಮಾಡೋದ್ರಿಂದ ಅಷ್ಟಾಗಿ ನಮಗೆ ಕ್ರಂಚಿನೆಸ್ ಫೀಲ್ ಬರೋದಿಲ್ಲ. ಸೊ ಹಾಗಾಗಿ ನಾನಿಲ್ಲಿ ಡ್ರೈ ಫ್ರೂಟ್ಸ್ ಸ್ಕಿಪ್ ಮಾಡ್ತಾ ಇದ್ದೀನಿ. ಬೇಕು ಅನ್ನೋರು ಆ್ಯಡ್ ಮಾಡ್ಕೋಬೋದು. ಸೊ ನಾನು ಈ ರೀತಿ ಜೋಡಿಸ್ಕೊಂಡಿದ್ದಾದಮೇಲೆ ಮತ್ತೆ ಮೇಲೇನೂ ನಾನು ಅಗರ್ ಮಿಕ್ಸ್ಚರ್ ಏನು ಮಾಡ್ಕೊಂಡಿದ್ವಲ್ವ ಅದನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ಆದಷ್ಟು ಸ್ವಲ್ಪ ಗ್ಯಾಪ್ ಬಿಟ್ಟು ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ಸೆಟ್ ಆಗುತ್ತೆ. ಹಾಗೆ ಒಂದು ತಿಕ್ ಕನ್ಸಿಸ್ಟೆನ್ಸಿ ಫಾರ್ಮ್ ಆದಾಗ ನಮಗೆ ಈಸಿಯಾಗಿ ಕಟ್ ಮಾಡ್ಕೊಳ್ಳೋದಕ್ಕೂ ಚೆನ್ನಾಗಿರುತ್ತೆ. ಸೊ ನಾನು ಈ ರೀತಿ ಬೇಸಲ್ಲಿ ಫ್ರೂಟ್ಸು, ಅದಾದಮೇಲೆ ಅಗರ್ ಮಿಕ್ಸ್ಚರ್, ಮತ್ತು ಫ್ರೂಟ್ಸ್ ಮತ್ತು ಮಿಕ್ಸ್ಚರ್, ಈ ರೀತಿ ನಾನು ಕಂಪ್ಲೀಟಾಗಿ ಫ್ರೂಟ್ಸ್ ಏನು ತೊಗೊಂಡಿದ್ವಿ ಅದನ್ನೆಲ್ಲ ಆ್ಯಡ್ ಮಾಡ್ಕೊಂಡಿರುವಂಥ ಅಷ್ಟು ಮಿಕ್ಸ್ಚರ್ನ ಕಂಪ್ಲೀಟಾಗಿ ಇದರಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ನಾನಿಲ್ಲಿ ಫ್ರೂಟ್ಸ್ ತೊಗೊಂಡಿರೋದು ಆಲ್ರೆಡಿ ನಾನು ಹೇಳಿದೆ. ಆ್ಯಂಡ್ ಇದನ್ನು ನಾವು ಈ ರೀತಿ ಬಾಕ್ಸಲ್ಲಿ, ಇಲ್ಲಾಂದರೆ ತೊಗೊಂಡಿರೋ ಯಾವುದೇ ಟಿನ್ನಲ್ಲಾಗಲಿ ಈ ರೀತಿ ಸ್ಪ್ರೆಡ್ ಮಾಡಬೇಕಾದ್ರೆ ಆದಷ್ಟು ಬೇಗ ಮಾಡ್ಕೋಬೇಕಾಗುತ್ತೆ. ಬಿಕಾಸ್ ನಾವು ಇದನ್ನು ಬಿಟ್ಟಷ್ಟು ಆಲ್ರೆಡಿ ನಾವು ಅದನ್ನು ತಣ್ಣಗೆ ಮಾಡಿರ್ತೀವಿ ಅಲ್ವಾ, ಉಗುರು ಬೆಚ್ಚಗೆ ಮಾಡ್ಕೊಂಡಿರ್ತೀವಿ ಅಗರ್ದು ಮಿಕ್ಸ್ಚರ್. ಇದನ್ನೇನಾದರೂ ಜಾಸ್ತಿ ಲೇಟಾಗಿ ಹಾಗೆ ಸ್ಲೋ ಆಗಿ ಮಾಡ್ಕೊತಾ ಇದ್ದರೆ
ಅದು ಫುಲ್ ಗಟ್ಟಿ ಆಗಿಬಿಡುತ್ತೆ. ಸೊ ಅವಾಗ ನಮಗೆ ಈ ರೀತಿ ಸ್ಪ್ರೆಡ್ ಮಾಡಿದಾಗ ಗಡ್ಡೆ ಗಡ್ಡೆ ರೀತಿ ಇರುತ್ತೆ. ಇದನ್ನು ಮತ್ತೆ ನಾವು ಯಾವುದೇ ರೀತಿಯೂ ಸೆಟ್ ಮಾಡೋಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಬೇಗ ಬೇಗ ಮಾಡ್ಕೋಬೇಕಾಗತ್ತೆ. ಸೊ ಸ್ವಲ್ಪ ಉಗುರು ಬೆಚ್ಚಗಿರುವಾಗನೇ ನೀವು ಈ ಪ್ರೊಸೀಜರ್ನ ಫಾಲೋ ಮಾಡಿಕೊಂಡ್ರೆ ಕಂಪ್ಲೀಟಾಗಿ ಕ್ಲಿಯರಾಗಿ ಸೆಟ್ ಆಗುತ್ತೆ. ಸೊ ಇದನ್ನು ಮಾಡ್ಕೊಳ್ಳೋದಕ್ಕೆ ನಮಗೇನು ಲಾಂಗ್ ಟೈಮ್ ಆಗೋದಿಲ್ಲ. ಹಾರ್ಡ್ಲಿ ನಮಗೆ ಒಂದು 15 ಮಿನಿಟ್ಸ್ ಆಗುತ್ತೆ ಅಷ್ಟೇ. ಬಟ್ ಇದು ಸೆಟ್ ಆಗೋದಕ್ಕೆ ಅಟ್ಲೀಸ್ಟ್ ನಾವು 2 to 3 ಅವರ್ಸು ಫ್ರಿಜ್ಜಲ್ಲಿ ಇಟ್ಟರೆ ಕಂಪ್ಲೀಟಾಗಿ ಸೆಟ್ ಆಗುತ್ತೆ. ಆ್ಯಂಡ್ ಎಲ್ಲೂ ಸಹ ನಮಗೆ ಕೈಗೆ ಅಂಟ್ದಂಗೆ ಆಗೋದಿಲ್ಲ. ಹಾಗೆ ಕಟ್ ಮಾಡೋಗೂ ಅಷ್ಟೇ ತುಂಬ ಈಸಿಯಾಗಿ ಬರುತ್ತೆ. ಸೊ ನೋಡಿದ್ರಲ್ವಾ ನಾನು ಯಾವ ರೀತಿ ಫ್ರೂಟ್ಸ್ ಮತ್ತು ಅಗರ್ ಮಿಕ್ಸ್ಚರ್ನ ಸೆಟ್ ಮಾಡ್ಕೊಂಡಿದ್ದೀನಿ ಅಂತ. ಬೇಕು ಅಂದರೆ ನೀವು ಈ ರೀತಿ 1-2 ಸರಿ ಟ್ಯಾಪ್ ಮಾಡ್ಬೋದು. ಸೊ ಇದನ್ನು ನಾನು ಆಫ್ಟರ್ 3 ಅವರ್ಸ್ ತೋರಿಸ್ತಾ ಇದ್ದೀನಿ. ಕಂಪ್ಲೀಟಾಗಿ ಸೆಟ್ ಆಗಿದೆ. ಸೊ ನೋಡ್ತಿರ್ಬೋದು ಎಷ್ಟು ಗ್ಲಾಸಿ ಆಗಿ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ ಅಂತ. ನಾನು ಇದನ್ನು ಫ್ಲಿಪ್ ಮಾಡಿ ನಿಮಗೆ ತೋರಿಸ್ತೀನಿ. ಸೊ ಇದನ್ನು ಫ್ಲಿಪ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಸೈಡಲ್ಲಿ ಈ ರೀತಿ ನೈಫ್ ಹೆಲ್ಪ್ ತಗೊಂಡು ಕ್ಲೀನಾಗಿ ಸ್ಪೇಸ್ ಮಾಡಿಕೊಂಡ್ರೆ ಸೊ ಈಸಿಯಾಗಿ ಟಿನ್ನಿಂದ ಹೊರಗಡೆ ಬರುತ್ತೆ ಅಂತ ಅಷ್ಟೇ. ಸೊ ನೀವು ನೈಫಲ್ಲಿ ಸ್ಪೇಸ್ ಔಟ್ ಮಾಡ್ಕೊಂಡಿಲ್ಲ ಅಂದರೂ ಸಹ ಈಸಿಯಾಗಿಯೇ ಬರುತ್ತೆ. ಜಸ್ಟ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇನ್ ಕೇಸ್ ಯಾರಿಗಾದರೂ ಅದು ಕ್ಲಿಯರಾಗಿ ಬಂದಿಲ್ಲ ಅಂತಂದರೆ ಈ ರೀತಿ ನೈಫಲ್ಲಿ ನೀವು ಒಂದು ಸರಿ ಸ್ಪೇಸ್ ಔಟ್ ಮಾಡಿದ್ರೆ ಈಸಿಯಾಗಿ ಬಂದುಬಿಡುತ್ತೆ. ಸೊ ನೋಡಿದ್ರಲ್ವ ಎಷ್ಟು ಚೆನ್ನಾಗಿ ಅಟ್ರಾಕ್ಟಿವ್ ಆಗಿದೆ ಅಂತೇಳಿ. ಇದರಲ್ಲಿ ಇನ್ನೂ ರೆಡ್ ಕಲರ್ ಡ್ರ್ಯಾಗನ್ ಫ್ರೂಟ್, ವೈಟ್ ಕಲರಲ್ಲಿ ಫ್ರೂಟ್ಸು ಮತ್ತು ವಾಟರ್ಮೆಲನ್, ಪೈನ್ಯಾಪಲ್ ಈ ರೀತಿ ಬೇಕಾಗಿರೋಂಥ ಯಾವುದೇ ರೀತಿ ಫ್ರೂಟ್ಸ್ನ ಹಾಕ್ಕೊಂಡು ಸಹ ಮಾಡ್ಕೋಬೋದು. ಎಷ್ಟು ಅಟ್ರಾಕ್ಟಿವ್ ಆಗಿದೆ. ನಮ್ಮ ಮನೇಲಂತೂ ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂತಾರೆ ಈ ಒಂದು ಕೇಕ್ ರೆಸಿಪಿನ. ಸೊ ಐ ಹೋಪ್ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಮನೇಲಿ ಮಕ್ಕಳಿದ್ರೆ ಡೆಫಿನೆಟ್ಲಿ ಟ್ರೈ ಮಾಡಿ. ಮಕ್ಕಳು ಮಾತ್ರ ಅಲ್ಲ, ದೊಡ್ಡವರು ಸಹ ಅಷ್ಟೇ ಇಷ್ಟಪಟ್ಟು ತಿಂತಾರೆ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ರೆಸಿಪಿ ಅಂತ ಅನ್ಕೋತಾ ಇದ್ದೀನಿ. ಇಷ್ಟ ಆಗಿದ್ದರೆ, ಯೂಸ್ಫುಲ್ ಅನಿಸಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಇದೇ ರೀತಿ ಇನ್ನಷ್ಟು ಡಿಫ್ರೆಂಟ್ ರೆಸಿಪೀಸ್ ಜೊತೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅದಕ್ಕೂ ಮುಂಚೆ ಏನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ವೋ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಅಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.